ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಹೇಗಿರುತ್ತೆ ಎಸ್ಐಟಿ ಡ್ರಿಲ್? ಕಸ್ಟಡಿಗೆ ಪಡೆದ ನಂತರ ಎಸ್ಐಟಿ ವಿಚಾರಣೆ ಯಾವ ರೀತಿ ಇರುತ್ತೆ? ಯಾವ ಪ್ರಶ್ನೆಗಳನ್ನ ಕೇಳಬಹುದು? ಯಾವ ಆಯಾಮದಲ್ಲಿ ತನಿಖೆ ನಡೆಯುತ್ತೆ? ಸಿಐಡಿ ಕಚೇರಿಗೆ ಕರೆತಂದು ವಿಚಾರಣೆ ನಡೆಸ್ತಾರೆ ಅಧಿಕಾರಿಗಳು. ಸಂತ್ರಸ್ತ ಮಹಿಳೆಯರಿಗೂ ನಿಮಗೂ ಯಾವಾಗಿನಿಂದ ಪರಿಚಯ? ಈ ವಿಡಿಯೋದಲ್ಲಿರುವಂತಹ ಮಹಿಳೆ ನಿಮಗೆ ಪರಿಚಯನಾ? ಯಾವಾಗ ಇಬ್ಬರ ನಡುವೆ ಕ್ಲೋಸ್ ರಿಲೇಶನ್ಶಿಪ್ ಆಯಿತು? ಯಾವಾಗ ಹೇಳಬಹುದಾ? ನೆನಪಿದೆಯಾ? ಯಾವಾಗ ನೀವು ಇವರ ಮೇಲೆ ಅತ್ಯಾಚಾರ ಎಸಗಿದ್ರಿ? ಅದನ್ನ ವಿಡಿಯೋ ಚಿತ್ರೀಕರಣ ಯಾಕೆ ಮಾಡಿಕೊಂಡಿದ್ರಿ ನೀವು? ಈ ವಿಡಿಯೋದಲ್ಲಿ ಮುಖನೇ ಕಾಣಿಸ್ತಾ ಇಲ್ಲ. ಬ್ಲಾಕ್ ಮೇಲ್ ಮಾಡುವಂತ ಉದ್ದೇಶ ಏನಾದರೂ ಇಟ್ಕೊಂಡಿದ್ರಾ? ಈ ರೀತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಿದ್ದಾರೆ. ಎಸ್ಐಟಿ ಡ್ರಿಲ್ ಹೇಗಿರುತ್ತೆ ಪ್ರಜ್ವಲ್ ರೇವಣ್ಣಗೆ? ಮೊದಲು ಬರೋದೇ ಎಸ್ಐಟಿ ಅವರು ಈ ವಿಡಿಯೋ ಸಾಕ್ಷ್ಯಗಳನ್ನು ಆಧಾರವಾಗಿಟ್ಕೊಂಡೆ ಈ ವಿಡಿಯೋದಲ್ಲಿರುವಂಥ ಮಹಿಳೆ ನಂಬರ್ 1 ಮಹಿಳೆ, ನಂಬರ್ 2, ನಂಬರ್ 3, 4 ಅದೆಲ್ಲಿವರೆಗೂ ಹೋಗ್ಬೋದು. ಎಸ್ಐಟಿ ಬಳಿ ಇರುವಂಥ ವಿಡಿಯೋಗಳ ಮೇಲೆ ಆಧಾರದ ಮೇಲೆ ಇವರು ಎಷ್ಟು ದಿನಗಳಿಂದ ನಿಮಗೆ ಪರಿಚಯ, ಹೇಗೆ ಪರಿಚಯ, ಏನಕ್ಕೆ ಬಂದಿದ್ರು, ನೀವು ಅತ್ಯಾಚಾರ ಮಾಡಿದ್ರಾ ಇವ್ರ ಮೇಲೆ? ಈ ರೀತಿ ಪ್ರಶ್ನೆಗಳಿರುತ್ತೆ. ಪ್ರಜ್ವಲ್ ರೇವಣ್ಣ ಅವರ ಉತ್ತರ ಹೇಗಿರುತ್ತೋ ಅದು ಗೊತ್ತಿಲ್ಲ ನಮಗೆ. ಆದರೆ ತನಿಖೆಯ ಆಯಾಮ ಹೀಗೆ ಇರುತ್ತೆ. ಯಾಕೆ ನೀವು ವಿದೇಶಕ್ಕೆ ಓಡಿ ಹೋಗಿದ್ದು? ವೈರಲ್ ಮಾಡಿದಂಥವ್ರು ಯಾರು? ಆ ವಿಡಿಯೋನ ಹಣದ ಸಹಾಯವನ್ನ ನಿಮಗೆ ಮಾಡಿದವ್ರು ಯಾರು? ವಿದೇಶದಲ್ಲಿ ಇದ್ರಲ್ವಾ, ನಿಮಗೆ ಟ್ರಾನ್ಸಾಕ್ಷನ್ ಆಯ್ತಾ? ಯಾಕೆ ಪದೇ ಪದೇ ವಿಡಿಯೋ ಕರೆ ಮಾಡಿ ರೆಕಾರ್ಡ್ ಮಾಡಿಕೊಳ್ತಾ ಇದ್ರಿ? ವಿಮಾನ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಯಾಕೆ ಮಾಡಿದ್ರಿ? ಯಾಕೆ ನೋಟಿಸ್ ಕೊಟ್ಟ ಬಳಿಕ ವಿಚಾರಣೆಗೆ ನೀವು ಆಗಮಿಸಿಲ್ಲ? ವಿದೇಶದಲ್ಲಿ ಇದ್ರೂ ಕೂಡ ಯಾಕೆ ಬರಲಿಲ್ಲ 7 ದಿನ ಅಂತ ಹೇಳಿದ್ರಿ? ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾವ ಮೊಬೈಲ್ನಲ್ಲಿ? ಆ ವಿಡಿಯೋ ಇರುವಂಥ ಮೊಬೈಲ್ ಎಲ್ಲಿದೆ? ನಿಮ್ಮ ಹತ್ರ ಇದೆಯಾ ಇಲ್ವಾ? ಬೇರೆ ಎಲ್ಲಾದರೂ ವಿಡಿಯೋ ಸೇವ್ ಮಾಡಿ ಇಟ್ಟಿದ್ದೀರಾ? ಲ್ಯಾಪ್ಟಾಪು ಸಿಸ್ಟಮ್ ಎಲ್ಲಾದರೂ ಇದೆಯಾ? ಕಾರ್ತಿಕ್ಗೆ ಈ ಅಷ್ಟು ವಿಡಿಯೋ ಲಭ್ಯವಾಗಿದ್ದು ಹೇಗೆ? ಕಾರ್ತಿಕ್ ಯಾವಾಗಿನಿಂದ ನಿಮ್ಮ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ? ಈ ಎಲ್ಲ ಪ್ರಶ್ನೆಗಳಿಗೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನಿಂದ ಉತ್ತರವನ್ನು ತೆಗೆದುಕೊಳ್ತಾರೆ. ನಾಳೆ ಕೃತ್ಯ ನಡೆದ ಜಾಗದ ಸ್ಥಳ ಮಹಜರು ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಚನ್ನರಾಯಪಟ್ಟಣ ಆಗಿರ್ಬೋದು, ಅಲ್ಲಿ ತೋಟದ ಮನೆ, ಜೊತೆಗೆ ಸಂಸದರ ಕಚೇರಿ, ಆಮೇಲೆ ಅವರ ನೋಡಿ ಈ ಎಲ್ಲ ಪ್ರಶ್ನೆಗಳು ಪ್ರಜ್ವಲ್ ಮುಂದೆ ಎಸ್ಐಟಿ ಅವರು ಒಂದೊಂದೇ ಇಡ್ತಾ ಹೋಗ್ತಾರೆ. ಮೇನ್ ಬರೋದು ಇಲ್ಲಿ ಅತ್ಯಾಚಾರಕ್ಕೊಳಗಾದಂತಹ ಸಂತ್ರಸ್ತೆಯರು. ಈಗೇನು ಅವರು ಆರೋಪ ಮಾಡಿದ್ದಾರೆ, ನಮ್ಮನ್ನ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಅಂಥೇಳಿ, ಅಲ್ಲಿಂದ ಶುರುವಾಗುತ್ತೆ. ಈಗ ಆ ಒಂದು ವಿಡಿಯೋದಲ್ಲಿರುವಂಥ ಧ್ವನಿ ನಿಮ್ದೇನಾ ಅಲ್ವಾ? ನಂದಲ್ಲ ಅಂತಂದಾಗ FSLಗೆ ರವಾನೆ ಮಾಡಲಾಗುತ್ತೆ. ಇದು ನಿಮ್ಮ ಮನೇನಾ? ಇದು ನಿಮ್ಮ ತೋಟದ ಮನೇನಾ? ಯಾಕಂದ್ರೆ SIT ಅವರು ಸುಮ್ಮನೆ ಪ್ರಶ್ನೆಗಳನ್ನು ಮಾಡಲ್ಲ. ಅವ್ರ ಹತ್ರ ಸಾಕ್ಷ್ಯಗಳಿರ್ತವೆ, ಅದನ್ನ ಮುಂದಿಟ್ಕೊಂಡೇ ಪ್ರಶ್ನೆ ಮಾಡ್ತಾರೆ. ಮತ್ತೆ ವಿದೇಶಕ್ಕೆ ನೀವು ಪರಾರಿ ಯಾಕಾದ್ರಿ? ಹಾಗಾದ್ರೆ ನೀವು ಹೇಳಿದ್ರಿ ಆ ವಿಡಿಯೋದಲ್ಲಿ ಪ್ರೀ ಪ್ಲ್ಯಾನ್ಡ್ ಆಗಿತ್ತು, ನಾನು ವಿದೇಶಕ್ಕೆ ಹೋದೆ ಅಂತ. ನಿಮ್ಮ ಮೇಲೆ 3 FIR ಆದರೂ ಕೂಡ ನೀವು ಬರ್ಬೋದಾಗಿತ್ತಲ್ವಾ? ನಿಮ್ಮ ರಕ್ಷಣೆ ಮಾಡಿದಂಥವ್ರು ಯಾರು? ಅಲ್ಲಿ ಹಣ ಸಂದಾಯ ಮಾಡಿದವ್ರು ಯಾರು? ಈ ಎಲ್ಲ ಪ್ರಶ್ನೆಗಳು ಪ್ರಜ್ವಲ್ ಮುಂದೆ ಇರುತ್ತೆ. ಶುರುವಾಗುತ್ತೆ ಈಗ. ಇನ್ನು ಕಾರ್ತಿಕ್ ಅವರ ಮಾಜಿ ಡ್ರೈವರ್, ಆತನಿಂದಲೇ ವಿಡಿಯೋ ಲೀಕ್ ಆಗಿದ್ದು ಅನ್ನುವಂಥ ಆರೋಪ ಈಗ ಬಂದಿದೆ. ಕಾರ್ತಿಕ್ಗೆ ವಿಡಿಯೋ ಹೆಂಗೆ ಸಿಕ್ಕು? ನಿಮ್ಮ ಮೊಬೈಲ್ ಅವನು ತಗೊಂಡಿದ್ನ? ಪೆಂಡ್ರೈವ್ ಹೆಂಗೆ ಹಾಕೊಂಡ? ಫೇಸ್ ಲಾಕ್ ಇಟ್ಟಿದೆ ಅಂತ ಹೇಳಿದ್ರಿ, ಅದು ಹೆಂಗೆ ಓಪನ್ ಆಯಿತು? ಎಲ್ಲಿ ಸೇವ್ ಮಾಡ್ಕೊಂಡಿದ್ರಿ? ಯಾವ ಫೋಲ್ಡ್ರು? ಲ್ಯಾಪ್ಟಾಪ್ ಹಾಕಿದ್ರಾ? ಇನ್ನೂ ಎಲ್ಲೆಲ್ಲಿ ಇದ್ದಾವೆ? ಎಷ್ಟು ವಿಡಿಯೋ ಇದ್ದಾವೆ? ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಬಂದಿರೋದು ಅತ್ಯಾಚಾರ ಆರೋಪ. ಇದು ಸಣ್ಣ ಪುಟ್ಟ ಪ್ರಕರಣ ಅಲ್ಲ, ಹೈ ಪ್ರೊಫೈಲ್ ಕೇಸ್ ಆಗಿದೆ. ಇದು 3 FIR ಆಗಿದ್ದಾವೆ. ಈ 3 FIRಗಳ ಆಧಾರವಾಗಿಟ್ಕೊಂಡು ಅಲ್ಲಿ ವಿಚಾರಣೆಗೊಳಪಡಿಸಲಾಗುತ್ತೆ. ಜೊತೆಗೆ ಮಹಿಳೆಯರು 164 ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ. ಅವರ ಹೇಳಿಕೆಗಳನ್ನು ಕೂಡ ಅವರ ಮುಂದೆ ಓದಲಾಗುತ್ತೆ. ನೋಡಿ, ಈ ಮಹಿಳೆ ಹೆಸರು ಹೇಳದೆ ಹಿಂಗ ಆರೋಪ ಮಾಡಿದ್ದಾರೆ. ಹೌದಾ? ಇದು ನಿಜಾನಾ? ಅತ್ಯಾಚಾರ ಮಾಡಿದ್ರಾ? ಲೈಂಗಿಕವಾಗಿ ಬಳಸ್ಕೊಂಡ್ರಾ? ಪುಸಲಾಯಿಸಿದ್ರಾ?
ಪ್ರಜ್ವಲ್ ಅವರ ಆನ್ಸರ್ ಹೇಗಿರುತ್ತೆ ಅದು SIT ಅವರಿಗೆ ಮಾತ್ರ ಗೊತ್ತಾಗುತ್ತೆ.